ತಂದೆಯವರ ಡೈಲಿ ಲೈಫ್ ಹೇಗಿರ್ತಾ ಇತ್ತು, ಹೇಗೆ ನಡೀತಾ ಇತ್ತು ಅಂತ? ಈ ಕಾಮನ್ ಎಲ್ಲರೂ ಇದ್ ಮಾಡೋಂಗೆ ಬೆಳಗ್ಗೆ ಹೇಳೋರು ಹ್ಮ್. ಅವ್ರು ಯೋಗ ಮಾಡ್ತಿದ್ರು. Okay. ಯೋಗ ಎಕ್ಸರ್ಸೈಸಸ್ ಇಲ್ಲ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ದಿವಸ ಅವರು ಶೇರ್ ಟ್ರೇಡಿಂಗ್ ಅಲ್ಲಿ ಕೂರೋರು. ಆತರ ಇದ್ದಾಗ ಅವಾಗ ಸಾಯಂಕಾಲ ಆಗ್ತಾ ಇತ್ತು, ಬೆಳಗ್ಗೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಸಾಯಂಕಾಲಕ್ಕೆ ಶಿಫ್ಟ್ ಆಯ್ತು ಅವ್ರ ಯೋಗ ಇದೆ. ಹೇಳೋರು ಇದು ಶೇರ್ ಟ್ರೇಡಿಂಗು, ಅವ್ರದೇ ಆದ ಥಾಟ್ಸ್ ಏನಾರ ಬರೀತಿದ್ರು. ಸಡನ್ ಆಗಿ ಏನೋ ಒಂದು ಥಾಟ್ ಬಂತು, ಏನೋ ಒಂದು ಪೇಪರ್ ಅಲ್ಲಿ ಬರ್ದು ಇಡೋರು. ಸೊ ಮಲ್ಟಿಪಲ್ ಕಡೆ ಅವ್ರದ್ದು ಹೋಗ್ತಾ ಇರುತ್ತೆ. ಅದು ಒಂದೇ ಇದಕ್ಕೆ ಅಂತ ಅವರು ಕೊಡ್ತಾ ಇರಲಿಲ್ಲ. ಏನಾರ ಸಬ್ಜೆಕ್ಟ್ ಮಾಡ್ಬೇಕು, ಏನಾರ ಮಾಡ್ಬೇಕು ಅಂದಾಗ ಒಂದು ಸಿಟ್ಟಿಂಗ್ ಅಂತ ಇರೋದು. ಬಟ್ ಐಡಿಯಾಲಜೀಸ್ ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಯಾವಾಗಲೂ ಅವ್ರ ಹತ್ರ ಒಂದು ಪೇಪರು, ಪೆನ್ನು ಅಥವಾ ಒಂದು ಕ್ಲಿಪ್ ಸುಮ್ಮನೆ ಟಕ್ ಅಂತ ಒಂದು ಲೈನ್ ಒಂದು ಐಡಿಯಾಲಜಿನ ಬರ್ದ್ಬಿಟ್ಟು ಕ್ಲಿಪ್ ಮಾಡಿಡೋರು. ಈ ಕ್ಯಾಟಗರೀಸ್ ಅಂತ ಸಪರೇಟ್ ಕ್ಲಿಪ್ಸ್ ಗಳಿತ್ತು. ಸೊ ಇದ್ದಾಗ ನೆಕ್ಸ್ಟ್ ಯಾವ್ದಾರ ಒಂದು ಸಬ್ಜೆಕ್ಟ್ ಮಾಡಿದಾಗ ಏನ್ ಲೈನ್ಸ್ ಬೇಕು ಇದ್ ಬೇಕು ಅಂತ ಇದನ್ನ ತಗೊಂಡು ಇದಲ್ಲಿ ಏನ್ ಬರ್ದಿಟ್ಟಿದೆ ಆ ತರ ನೋಡೋರು. ಸೊ ಆ ತರ ಅದು ಸಿನಿಮಾದಲ್ಲದೆ ಸೋಷಿಯಲ್ ಕಾಸ್ ಬಗ್ಗೆ, ಫಿಲಾಸಫಿ ಬಗ್ಗೆ, ಸೈನ್ಸ್ ಬಗ್ಗೆ ಸುಮಾರು ಬಗ್ಗೆ ಬರ್ದಿಡ್ತಾ ಇದ್ರು. ಅವ್ರದ್ದು ಥಾಟ್ಸ್ ತುಂಬಾ ಅದ್ ಬಿಟ್ರೆ ಏನ್ ಸಾಧ್ಯ ಆಯ್ತು ಅಂದ್ರೆ ಅವ್ರಿಗೆ ತುಂಬಾ ಆಚೆ ಸೋಷಿಯಲೈಸ್ ಆಗೋ ತರ ಪರ್ಸನ್ ಅಲ್ಲ ಅವ್ರು. ಅವ್ರದ್ದೇ ಆದ ಥಾಟ್ ಇದಲ್ಲಿ ಇರೋರು. ಏನೋ ಆಲೋಚನೆ ಮಾಡ್ತಾ, ಏನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಅವ್ರು ಜಾಸ್ತಿ ಮನೇನೆ, ತುಂಬಾ ಆಚೆ ಕಡೆ ಓಡಾಡುವಂತ ಅಲ್ಲ. ಬರವಣಿಗೆ ಅಂತ ಬರೋದಾದ್ರೆ ಪಾತ್ ಬ್ರೇಕಿಂಗ್ ಅಂತಾರಲ್ಲ, ಆತರ ನಿರ್ದೇಶಕ, ಆತರ ಬರಹಗಾರ. ಯಾಕಂದ್ರೆ ಅವರ ಸಿನಿಮಾ ಆರಂಭದಲ್ಲಿ ಏನೇ ಇದ್ರು ಅಂತ್ಯದಲ್ಲಿ ಒಂದೊಳ್ಳೆ ಸಂದೇಶವನ್ನು ಕೊಡ್ತಾ ಇದ್ರು. ಅದು ಈ ಸಿನಿಮಾ ಕಥೆನ ಹಿಂಗೂ ತಗೊಂಡೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಈ ತರದೊಂದು ಸಂದೇಶ ಹೇಳ್ಬೋದು ಅಂತ ಎಷ್ಟೋ ಜನ ಮೆಚ್ಚುಗೆ ವ್ಯಕ್ತಪಡಿಸೋದು. ಆ ವಿಚಾರಕ್ಕೆ ಅವರು ತುಂಬಾ ಗ್ರೇಟ್ ಅಂತ ಅನ್ಸೋದು. ಸೊ ಅವರ ಬರವಣಿಗೆಯಲ್ಲಿ ಸಾಕಷ್ಟು ಡೈರಿ ಗಿರಿ ಆ ಥರದ್ದೆಲ್ಲ ಬರೆಯದಲ್ಲೇ ಇರುತ್ತೆ. ನೀವು ಯಾವ ತರ ಅವ್ರು ತಂದೆ ಬರೆದಂತ ಕಥೆಗಳನ್ನ ಓದಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಯಾವ್ದಾರು ಅನ್ಸಿದ್ಯಾ ಅಂತ? ಇಲ್ಲ, ಅವ್ರದ್ದು ಹ್ಯಾಂಡ್ ರೈಟಿಂಗು ಅದೊಂಥರ ಲಿಪಿ ತರ. ಅದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಪ್ಪ ಒಬ್ರೇ, ಅದ್ ಬಿಟ್ರೆ ನಮ್ಮ ಅಮ್ಮಂಗೂ ಕಷ್ಟ ಅಂತ ಅನ್ಸುತ್ತೆ ಆ ತರ ಅವ್ರದ್ದು ಲಿಪಿ ಬರೆಯೋದು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ತುಂಬಾ ಸ್ಲೋ, ತುಂಬಾ ಡೀಟೇಲ್ಡ್ ಆಗಿ ಓದಿ ಇದ್ರ ಬಗ್ಗೆ ಅಂತ ಒಂಚೂರು ಏನಾದ್ರು ಗೊತ್ತಾದ್ರೆ ನೆಕ್ಸ್ಟ್ ಏನು ಅಂತ ಅದನ್ನ ನೀವು ಒಂದು ಜಡ್ಜ್ಮೆಂಟ್ ಅಥವಾ ಒಂದು ಇದ್ ಮಾಡ್ಬೋದು. ಇದ್ರ ಬಗ್ಗೆ ಏನೋ ಬರ್ದಿದ್ದಾರೆ ಇನ್ನೇನು ಅಂತ. ಸೊ ಅಷ್ಟು ಇದಾಗಿ ಬರೆಯತ್ತಿರೋ ಲಿಪಿ ಅದು. ಅವರು ಆತರ ಥಾಟ್ ಪ್ರೊಸೆಸ್ ಬಂದಾಗ, ಅವ್ರ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಾಗ ಇದು ತುಂಬಾ ಫಾಸ್ಟ್ ಆಗಿ ಬರಿತಾ ಹೋಗ್ತಾರೆ. ಈ ನಾರ್ಮಲಿ ನೀವು ಇಂಟರ್ವ್ಯೂಸ್ ಮಾಡ್ತಾ ಪೇಪರ್ ಅವ್ರು ಫೋನ್ ಮಾತಾಡ್ತಾ ಸುಮ್ಮನೆ ಬರೀತಾರಲ್ಲ, ಆ ತರ ಅದನ್ನ ತುಂಬಾ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನನಗಂತೂ 100% ಅದನ್ನ ಓದಕ್ಕಾಗಲ್ಲ. ನಾನ್ ಆತರ ದಿನ ಸಿಕ್ಕಿದ್ರೆ ನಮ್ ಚಿಕ್ಕಪ್ಪನ ಹತ್ರ ತಗೊಂಡೋಗ ಏನ್ ಬರ್ದಿದ್ದಾರೆ ಅಂತ ಕೇಳ್ತೀನಿ. ತುಂಬಾ ಇದೆ, ಬೀರು ಒಳಗ್ ಸುಮಾರು ಇದೆ. ನಾನು ಇನ್ನೂ ಅದನ್ನೆಲ್ಲ ತೆಗೆದು ನೋಡಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಏನಾರ ಇದಾಗುತ್ತೆ ಅಂದಾಗ ಅದನ್ನೆಲ್ಲ ತೆಗಿಬಹುದು. ಇಲ್ಲದ್ರೆ ಅದನ್ನೆಲ್ಲ ತೆಗೆದು ಇದ್ ಮಾಡೋದು ಕಷ್ಟ. ಒಂದ್ಸತಿ ಸೆಗ್ರಿಗೇಟ್ ಮಾಡಿಡ್ಬೇಕು. ಅಮ್ಮನಿಗೆ ಸಿನಿಮಾ ಮತ್ತೆ ಅದ್ರದ ಒಂದು ಸಾಥ್ ಅಂದ್ರೆ ತಂದೆಗೆ ಯಾವ ಮಟ್ಟಿಗೆ ಸಾಥಾಗಿ ನಿಂತ್ಕೊಂಡಿದ್ರು ಅಂತ ಸಿನಿಮಾ ವಿಚಾರದಲ್ಲಿ? ಅವ್ರಿಗೆ ಆಸಕ್ತಿ ಇತ್ತ ಸಿನಿಮಾಗಳ ಬಗ್ಗೆ? ಅಲ್ಲ, ಅಮ್ಮ ಶಿ ಇಸ್ ಜಸ್ಟ್ ಹೌಸ್ ವೈಫ್. ಅವ್ರ ಜೀವನನು ವೆರಿ ಸಿಂಪಲ್. ತನ್ನ ಗಂಡ, ತನ್ನ ಮಕ್ಕಳು, ಅವ್ರ ಗಂಡ ಒಬ್ಬ ಆರ್ಟಿಸ್ಟ್ ಅಂತ ಗೊತ್ತಾದ್ಮೇಲೆ ಅವರು ಅಂದ್ರೆ ಮದುವೆ ಆಗ್ಬೇಕಾದ್ರೆ ಅಪ್ಪ ಆರ್ಟಿಸ್ಟ್ ಆಗ್ಬಿಟ್ಟಿದ್ರು. ಒಂದ್ ಸಿನಿಮಾ ಆಗೋಗಿತ್ತು, ಡೈರೆಕ್ಷನ್ ಆಗೋಗಿತ್ತು. ಸೊ ಆರ್ಟಿಸ್ಟ್ ಅಂತ ಗೊತ್ತು. ಅವ್ರ ಜೀವನ, ನಂದು ಜೀವನ ಹಿಂಗೆ ಅಂತ ಸಿಂಪಲ್ ಆಗಿ ಅವ್ರ ಜೊತೆ ಸೇರಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟಿವ್ ಆಗಿ ಫ್ಯಾಮಿಲಿನ, ಅಪ್ಪನ ಇಷ್ಟು ಸಕ್ಸಸ್ ಅಲ್ಲಿ 100% ಅವರ ತಾಯಿ ಹಾಗೂ ತಂದೆ ಅದು ಎಷ್ಟು ಇದಿದೆ, ಅಣ್ಣ ತಮ್ಮಂದ್ರದ್ದು ಎಷ್ಟು ಸಪೋರ್ಟಿವ್ ಅಥವಾ ಒಂದು ಪಾಲಿದೆ, ಅಷ್ಟೇ ನಮ್ಮ ತಾಯಿದು ಇದೆ. ಅಷ್ಟು ಸಪೋರ್ಟಿವ್ ಆಗಿ ಅವ್ರು ಇದ್ದಾರೆ. ಅಂಡ್ ಈಗ ನನಗೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಯಾವತ್ತು, ಅವರು ಅಷ್ಟೇ ಯಾವತ್ತು ನೀವ್ ಏನ್ ಮಾಡ್ತೀರಾ ಅದಕ್ಕೆ ಸಪೋರ್ಟಿವ್ ಆಗಿ ಇದ್ ಮಾಡಿದ. ಒಂದೆರಡು ದಿವಸ ಹೇಳ್ಬೋದು, ಇವಾಗ ನನಗೆ ಸಿನಿಮಾ ಕೆರಿಯರ್ ಈಗ ಇನ್ನು ಏನೋ ಒಂಚೂರು ಆಗ್ತಿರೋದನ್ನ ಎಷ್ಟೋ ಲಾಸ್ಟ್ ಒಂದು 5-6 years ಬ್ಯಾಕ್ ಏನು ಇಲ್ಲದಾಗಿದೆ ಹೇಳಿದ್ದಿದೆ. ಯಾವ್ದಾರ ಕೆಲಸ ಮಾಡ್ಬೋದಲ್ಲ, ಹಿಂಗ್ ಮಾಡ್ಬೋದಲ್ಲ, ಹಂಗ್ ಮಾಡ್ಬೋದಲ್ಲ. ಯಾಕಂದ್ರೆ ತಾಯಿ ಮನ್ಸು ಮಗನ್ ಬಗ್ಗೆ ಯಾವಾಗ್ಲೂ ಇದೇನೋ ಆಗ್ತಿದ್ದಾಗ ಇನ್ನೊಂದ್ ಏನೋ ಮಾಡ್ಬೋದಲ್ಲ, ಅದ್ ಮಾಡ್ಬೋದಲ್ಲ, ಅದು ಹೇಳ್ತಾರೆ ಅಷ್ಟೇ ಬಿಟ್ರೆ. ಬಟ್ ಅಷ್ಟು ಹೇಳಿನೂ ಅವ್ರಿಗೊಂದು ನಂಬಿಕೆ ಇದೆ, ಇಲ್ಲ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಮಾಡ್ತೀನಿ ಅಂತ. ಸೊ ಆ ತರ ಶಿ ಇಸ್ ಬಿನ್ ವೆರಿ ಸಪೋರ್ಟಿವ್. ಅಪ್ಪನಿಗೂ ಅಷ್ಟೇ, ನನ್ಗೂ ಅಷ್ಟೇ.